ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಮನೆಯಲ್ಲಿ ಒಂದು ಮಗು ಇದೆ ಅಂತ ಹೇಳಿದ್ರೆ ಆ ಮಗುವಿಗೆ ಕನಿಷ್ಠ ಒಂದು ತುಂಬಾ ಆಚೆ ಯಾವ ರೀತಿ ಓಡಾಡಬೇಕು, ಯಾವ ರೀತಿ ಆಚೆ ಹೋದರೆ ನಾವು ಸೇಫಾಗಿರ್ತೀವಿ, ಯಾವ ಕಡೆ ಹೋಗಬಾರ್ದು, ಯಾವ ಕಡೆ ಹೋದರೆ ಒಳ್ಳೆಯದು, ಯಾವ ಕಡೆ ಹೋದರೆ ಒಳ್ಳೆಯದಲ್ಲ ಅಂತ ಅವ್ರ ತಲೆಗೆ ಹೋಗೋವರೆಗೂ ಸ್ವಲ್ಪ ಜಾಗೃತಿ ವಹಿಸಬೇಕು ಪೋಷಕರು. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಮನೆಯಲ್ಲಿ ನಿಮ್ಮ ಮಕ್ಕಳು ಕನಿಷ್ಠ ಒಂದು SSLC PUC ದಾಟೋವರೆಗೂ ಶಾಲೆಗೆ ಕನಿಷ್ಠ ಒಂದು ವಾರದಲ್ಲಿ 6 ದಿವಸ ಶಾಲೆಗೆ ಹೋಗ್ತಾರೆ, ಒಂದು ದಿನ ಮನೇಲಿರ್ತಾರೆ. ಆ ಒಂದು ದಿನ ನೀವು ಅವ್ರ ಜೊತೆ ಇದ್ದು ಸ್ವಲ್ಪ ಜಾಗೃತಿ ವಹಿಸಿದ್ರೆ ನಿಮ್ಮ ಮಕ್ಕಳಿಗೆ ಏನೂ ಆಗೋಲ್ಲ. ಆದರೆ ಶಾಲೆಗೆ ರಜೆ ಇದ್ದ ದಿವಸನೇ ನೀವು ಏನು ಮಾಡ್ತೀರ ಅಂದರೆ, ನಿಮ್ಮದೇ ಆದಂಥ ಕೆಲಸಗಳನ್ನು ಗಮನ ಹಾಕ್ಕೊಂಡು ಮನೆಯಲ್ಲಿರುವಂಥ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲಿ ಹೋಗಿದ್ದಾನೋ, ಎಲ್ಲಿ ಹೋಗ್ತಾನೋ, ಎಲ್ಲಿ ಏನು ಆಗುತ್ತೋ ಅಂತ ಯೋಚನೆ ಮಾಡಲ್ಲ. ಆದರೆ ಅವನು ಏನೇನು ಓದಬೇಕು, ಮುಂದೆ ಏನಾಗಬೇಕಂತ ಕನಸು ಕಂಡುಬಿಟ್ಟಿರ್ತೀರ ಅಲ್ವಾ? ಆ ಕನಸಿಗೆ ತಕ್ಕಂತೆ ನಡ್ಕೋಬೇಕಂದ್ರೆ ತುಂಬ ಕಷ್ಟಕರವಾದ ದಿನಗಳು ಇವತ್ತು. ಯಾವ ರೀತಿ ಅಂದರೆ, ಒಂದು ಬೆಟ್ಟ ನೋಡ್ತೀರಾ, ಬೆಟ್ಟ ನೋಡೋಕ್ಕೆ ತುಂಬ ಹತ್ತಿರವಾಗಿ ಕಾಣಿಸುತ್ತೆ, ಹೋಗ್ಬಿಡ್ಬೋದು ಅಂತ. ಅಲ್ಲಿ ಹೋದ್ರೇ ಗೊತ್ತಾಗೋದು ಅದು ಎಷ್ಟು ದೂರ ಇದೆ, ಎಷ್ಟು ನಡಿಬೇಕು, ಎಷ್ಟು ಗುಣಿಗಳು ಬರ್ತವೆ, ಎಷ್ಟು ರೋಡ್ಸ್ ಚೆನ್ನಾಗಿದೆ ಅಂತ ಗೊತ್ತಾಗೋದು. ಆ ರೀತಿ ನಿಮ್ಮ ಮಕ್ಕಳು ಭವಿಷ್ಯ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಏನೇನೋ ಕನಸು ಕಾಣ್ತೀರಲ್ವ, ಆ ಕನಸು ನನಸಾಗಬೇಕಾದ್ರೆ ಮೊದಲು ಆ ಮಗುವಿಗೆ ಒಳ್ಳೆ ರೀತಿಯಲ್ಲಿ ಪಾಲನೆ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಜಾಗೃತಿ ವಹಿಸಬೇಕು. ಕನಿಷ್ಠ ಒಂದು ದಿನ ನಿಮ್ಮ ಮನೇಲಿ ಇರ್ತಾರೆ, ಆವತ್ತು ಕೂಡ ನೀವು ಮನೆಯಲ್ಲಿ ಇರಬೇಕು, ಮಗುಗೆ ನೋಡ್ಕೋಬೇಕು. ಅದನ್ನು ಬಿಟ್ಟು ಅವ್ರ ಚಿಕ್ಕ ಮಕ್ಕಳ ಜೊತೆಯಲ್ಲಿ, ಅವ್ರ ವಯಸ್ಸು ತಕ್ಕಂತೆ ಅವ್ರ ಮಕ್ಕಳ ಜೊತೆಯಲ್ಲಿ ಆಟ ಆಡೋಕ್ಕಂಥೇಳಿ ಕೆರೆಗಳ ಕಡೆ ಹೋಗಿ ಹೊಲ ಗದ್ದೆ ಕಡೆ ಹೋಗೋದು, ಪ್ರಾಣಕ್ಕೆ ತೊಂದರೆ ಮಾಡಿಕೊಂಡ್ರೆ ಪ್ರಾಣ ಹೋದ್ಮೇಲೆ ಅಂತ ಗೋಲ್ ಅಂತ ಅಲ್ಲೋದಲ್ಲ. ಒಂದು ದಿನ ಏನು ಮಕ್ಳಿಗೋಸ್ಕರ ನಿಮ್ಮ ಮನೇಲಿ ಇರೋಕ್ಕಾಗಲ್ವಾ? ಅಟ್ಲೀಸ್ಟ್ ಗಂಡ ಹೆಂಡ್ತಿ ಇರ್ತೀರ, ಗಂಡ ಏನೋ ದುಡಿಬೇಕಂತಾರೆ, ಅಟ್ಲೀಸ್ಟ್ ಹೆಂಡ್ತಿ ತಾಯಿ ಅನ್ನೋರಾದರೂ ಮನೆಗೆ ಮಕ್ಕಳು ನೋಡ್ಕೊಳ್ಳೋಕೆ ಒಂದಿನ ನೀವು ರಜೆ ಹಾಕ್ಕೊಳಕ್ಕಾಗಲ್ವಾ? ಏನಂತ ಹೇಳಬೇಕು ಸಮಾಜಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ಇವತ್ತು ಯಾಕೆಂದರೆ ಪ್ರಾಣ ಹೋದರೆ ಮತ್ತೆ ಸಿಗೋವಂಥ ವಸ್ತು ಅಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತೀನಿ, ಪ್ರಾಣ ದೇವರು ಒಂದ್ಸಲಿ ಕೊಡ್ತಾನೆ. ಅದರಲ್ಲಿ ಈಗಿನ ಕಾಲದಲ್ಲಿ ಇದು ಸರ್ಕಾರಗಳು ಬಂದುಬಿಟ್ಟು ಒಂದು ಮಗು ಸಾಕು, ಏನೋ ಈ ನನ್ನ ಮಕ್ಕಳು ಸಾಕ್ಬಿಟ್ಟಂಗೆ, ಪಾಪ್ಯುಲೇಷನ್ಸ್ ಏನು ಆದರೆ ಏನು, ಪಾಪ್ಯುಲೇಷನ್ ಜಾಸ್ತಿ, ಮಕ್ಕಳು ಜಾಸ್ತಿ ಆದರೆ ಏನೋ ಅವ್ರು ದುಡಿತಾರೆ, ಟ್ಯಾಕ್ಸ್ ಕಟ್ತಾರೆ, ಸರ್ಕಾರಗಳಿಗೆ ಟ್ಯಾಕ್ಸ್ ಜಾಸ್ತಿ ವಸೂಲಾಗುತ್ತೆ, ದೇಶನ ಅಭಿವೃದ್ಧಿ ಆಗುತ್ತೆ. ಒಂದು ಮಗು ಸಾಕು, ಕೀರ್ತಿಗೊಂದು ಏನೋ ಒಂದು ಸೆಂಟೆನ್ಸ್ ಇದೆ, ಆರ್ತಿಗೊಂದು ಕೀರ್ತಿಗೊಂದು ಅಂತ. ಇವೆಲ್ಲ ಇದು ಮೊದಲು ಕನಿಷ್ಠ ಒಂದು ಸಂಸಾರಕ್ಕೆ ಇಬ್ಬರು ಗಂಡ್ಮಕ್ಳು, ಇಬ್ಬರು ಹೆಣ್ಮಕ್ಳಿದ್ರು, ಏನೋ ಒಬ್ಬನ ತೀರೋಗ್ಬಿಟ್ಟು ಮಧ್ಯದಲ್ಲಿ ಏನಾದರೂ ಇನ್ನೂ ಮಗ ಆದರೂ ಸಾಕು. ಇವಾಗ ಒಂದೊಂದಕ್ಕೆ ಸಾಕು ಸುಸ್ತಾಗಿಬಿಟ್ಟಿದ್ದೀರಿ, ಏನೋ ಗಂಟು ಹೋದಂಗೆ. ನೋಡಿ ಸ್ನೇಹಿತರೆ, ನಿಮ್ಮ ಕನಸು ಕಾಣ್ತಿರಲ್ವಾ, ಕನಿಷ್ಠ ಒಂದು PUCವರೆಗೂ ಜಾಗೃತಿ ವಹಿಸಿ, ಎಲ್ಲಿ ಕಳಿಸ್ಬೇಡಿ ಮನೆಯಲ್ಲಿ. ಅಥವಾ 6 ದಿನ ಪೂರ್ತಿ ಹೋಗ್ತಾನೆ, ಒಂದು ದಿನ ಮನೇಲಿದ್ದಾಗ ನೀವು ಅವ್ರ ಜೊತೆ ತಾಯಿ ಆಗಲಿ ತಂದೆ ಆಗಲಿ ಮನೆಯಲ್ಲಿರಿ, ನೋಡ್ಕೊಳ್ಳಿ, ನಿರ್ಲಕ್ಷ್ಯ ಬೇಡ. ಸಾವಾದರೆ ಮತ್ತೆ ಬರಲ್ಲ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಏನಾಗಿದೆ ಅಂದರೆ, ಇವತ್ತಿನ ದಿನ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ತಿಮ್ಮನಹಳ್ಳಿಯಲ್ಲಿ ಒಂದು ಕೆರೆಯಲ್ಲಿ 4 ಜನ ಮಕ್ಕಳು ಈಜಾಡೋಕ್ಕಂತ ಹೋಗ್ತಾರೆ. ಈಜಾಡೋಕ್ಕಂತ ಹೋಗುವಾಗ ಅಲ್ಲಿ ಕುರಿ ಮೇಯಿಸೋರು, ದನ ಮೇಯಿಸೋರು ಹೇಳ್ತಾರೆ ಮಕ್ಕಳಿಗೆ, ನೋಡ್ರಪ್ಪ ಅಲ್ಲೆಲ್ಲ ಕೆರೆಯಲ್ಲಿ ಹೋಗ್ಬಿಡ್ರಿ, ಮತ್ತು ಆಳ ಜಾಸ್ತಿ ಇದೆ, ನೀವು ಈಜಾಡೋಕ್ಕಾಗಲ್ಲ, ಅದರಲ್ಲಿ ಜಡಿ ಮಣ್ಣು, ಹೊರಗಡೆಗೆ ಹೋದರೆ ಮತ್ತೆ ನೀವು ಆಚೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಮಕ್ಕಳು ಏನು ಮಾಡ್ತಾರೆ, ಆ ದನ ಕರು ಮೇಯಿಸೋರು ಇರೋವರೆಗೂ ಹೋಗಲ್ಲ, ಸುಮ್ಮನೆ ಆಚೆನೇ ಆಟ ಆಡ್ಕೊಂಡು ನೋಡ್ಕೊಂಡು ಇರ್ತಾರೆ, ಕಲ್ಲಲ್ಲಿ ಎಸ್ಕೊಂಡು ನೀರು ಕೆರೆ ಕಡೆ. ಆದರೆ ಇವರು ಹೋದ ತಕ್ಷಣ ಇವ್ರೇನು ಮಾಡ್ತಾರೆ, ಬಟ್ಟೆ ಬಿಚ್ಚು
ಬಿಚ್ಚಿಬಿಟ್ಟು ಕೆರೆ ಒಳಗಡೆ ಈಜಾಡೋಕ್ಕಂತ ಹೋಗ್ತಾ ಹೋಗ್ತಾ ಆಳ ಜಾಸ್ತಿ ಆಗುತ್ತೆ ಆ ಕೆರೆಯಲ್ಲಿ. ಅದರಲ್ಲಿ ಜೇಡಿ ಮಣ್ಣಲ್ಲಿ ಸಿಕ್ಕಿಕೊಂಡ್ರೆ ಆಚೆ ಬರೋಕ್ಕಲ್ಲ, ದೊಡ್ಡವರೇ ಬರೋಕ್ಕಾಗಲ್ಲ. ಈ ಸರ್ಕಾರಗಳು ಏನಾಗ್ತಾಯಿದ್ರು, ವರ್ಷಕ್ಕೊಂದ್ಸಲಿ ಹೂಳು ತಿಂತಾಯಿತ್ತು ಕೆರೆಯಲ್ಲಿ, ಅಷ್ಟು ದುಡ್ಡು ಬರುತ್ತೆ. ಆದರೆ ಕಲ್ಲನ್ ಸರ್ಕಾರಗಳು, ಕಲ್ಲನ್ ಪಿ ಡಿ ಒಗಳೆಲ್ಲ ಬಂದುಬಿಟ್ಟು ಇವತ್ತು ಕೆರೆಯಲ್ಲಿ ಅಟ್ಲೀಸ್ಟ್ ನೀರಿಲ್ದಿರುವಾಗ ಮಣ್ಣೆತ್ತೋ ಕಾರ್ಯಕ್ರಮಗಳು ಏನೂ ಮಾಡಲ್ಲ, ಕೇಳೋರು ಇರಲ್ಲ. ಆ ರೀತಿ ಆಗೋಗಿದೆ. ಯಾವಾಗ ಹೂಳುತ್ತಲ್ವೋ ಅದು ಜೇಡಿ ಮಣ್ಣು ಥರ ಜಾಸ್ತಿ ಕೆರೆಯಲ್ಲಿ ಸಿಕ್ಕಿಕೊಂಡು ಈ ಮಕ್ಕಳು ಈಜಾಡೋಕ್ಕಂತ ಹೋಗಿದ್ದಾರೆ. 5 ಜನ ಮಕ್ಕಳು ಹೋಗಿರೋದು, ಅದರಲ್ಲಿ 4 ಜನ ಇಳಿದಿದ್ದಾರೆ, 4 ಜನನೂ ಪ್ರಾಣ ಬಿಟ್ಟಿದ್ದಾರೆ. ಪ್ರಾಣ ಬಿಟ್ಟಿದ ಮೇಲೆ ಊರು ಜನನೇ ಒಂದು ಮಗು ಹೋಗಿ ಹೇಳ್ತಾರೆ, ಹಿಂಗೆ ಕೆರೆಯಲ್ಲಿ ಬಿದ್ದುಬಿಟ್ಟು ಬರ್ದಿಲ್ಲ ಆಚೆಗೆ ಅಂತ. ಊರು ಜನ ಎಲ್ಲ ಹೊರಗಡೆ ನೋಡ್ತಾರೆ. ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆಲ್ಲ ಕರೀತಾರೆ, ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಆಚೆ ಮಕ್ಕಳು ತೆಗೆದು ನೋಡಿದ್ರೆ ಶವಗಳಾಗಿ ಪ್ರಾಣ ಬಿಟ್ಟಿರ್ತಾರೆ. ಚಿಕ್ಕ ಮಕ್ಕಳು, 12-13 ವರ್ಷದವರು, ಎಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು. ಅಲ್ಲಿ ಜಿಲ್ಲಾಧಿಕಾರಿ DC ಮೇಡಮ್ ಕೂಡ ಬರ್ತಾರೆ, ಹಾಸನ ಜಿಲ್ಲಾಧಿಕಾರಿ ಮೇಡಮ್ ಕೂಡ ಬರ್ತಾರೆ. ಬಂದು ಅವರು ಕೂಡ ಆ ಮಕ್ಕಳ ಮುಖಗಳು ನೋಡಿ ಎಷ್ಟು ಮುದ್ದಾಗಿದ್ದಾರೋ. ಎಲ್ಲ 12 ವರ್ಷ 13 ವರ್ಷ, 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು. ಇವ್ರು ಕಾಪಾಡೋಕೊಳ್ಳೋಕ್ಕೆ ಪೋಷಕರಾಗಿಲ್ಲ. ಏನಂತ ಹೇಳಿ ಇವತ್ತು ರಜಾ ಇದಂತೆ. ಮಕ್ಕಳಿಗೆ ರಜಾ ಇದ್ದಾಗ ನೀವು ಮನೇಲಿರಿ, ಅಟ್ಲೀಸ್ಟ್ ತಾಯಿ ಆದರೂ ಮನೇಲಿರಬೇಕು. ಏನು ಅಷ್ಟೊಂದು ದುಡಿಬೇಕಾ? 7 ದಿನ ದುಡಿತಾರೆ. ದುಡಿದು ಎಲ್ಲಿ ಕಟ್ಟೆ ಆಗ್ತಾಯಿದ್ದೀರಾ ಹೇಳಿ? ಮಕ್ಕಳಿಗೋಸ್ಕರ ಇವಾಗ ಪ್ರಾಣ ಇತ್ತು, ಇವಾಗ ದುಡೀರಿ. ಯಾರಿಗೋಸ್ಕರ ದುಡಿತೀರ ನೀವು ಹೇಳಿ? ಮಕ್ಕಳಿಗೆ ರಜೆ ಇದ್ದಾಗ ನೀವು ಒಬ್ಬರು ತಾಯಿ ಆಗಲಿ ತಂದೆ ಆಗಲಿ ಜೊತೆಲಿದ್ರೆ ಈ ಥರ ಘಟನೆಗಳು ನಡೆಯಲ್ಲ. ಅವ್ರ ಮಗನ ಜೊತೆ ಹೋಗಿದ್ದಾರೆ ಅಂತ ಇವ್ರ ಮಗನ ಜೊತೆ ಎಲ್ಲರೂ ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ನೋಡಿ. 4 ಮನೆಯ ಮಕ್ಕಳು ಹೋಗಿದ್ದಾರೆ, 4 ಜನ ಮನೆ ಮಕ್ಕಳು ಸತ್ತೋಗಿದ್ದಾರೆ. ನೀವು ಕಟ್ಟಿ ಈಗ ತುಂಬ ಆ ಮಕ್ಕಳು ನೋಡ್ತಿದ್ರೆ ಊರೂರೇ ಅಳ್ತಿದೆ ತುಂಬ. ಅದನ್ನು ನೋಡಿ ಜಿಲ್ಲಾಧಿಕಾರಿ ಕೂಡ ಅಳು ಮಾಡಿದ್ದಾರೆ. ಆ ಮಕ್ಕಳು ಮುಗ್ಧ ಮಕ್ಕಳು. ಹೇಳ್ತಿದ್ದೀನಲ್ವ, ಕನಿಷ್ಠ ಒಂದು PUC ದಾಟೋವರೆಗೂ ಮನೆಯಲ್ಲಿದ್ದರೆ ನೋಡ್ಕೊಳ್ಳಿ, ಜಾಗೃತರಾಗಿ. ಎಷ್ಟು ಮಕ್ಕಳು ಇವತ್ತು ಈ ಬೇಸಿಗೆಗಾಲದಲ್ಲಿ ಈಜಾಡೋಕ್ಕಂತ ಹೋಗಿ ಸತ್ತು ಹೋಗಿರೋದು ಸಂಖ್ಯೆಗಳು ಎಷ್ಟು ಆಗ್ತಾಯಿದ್ದಾವೆ ಹೇಳಿ? ಸ್ನೇಹಿತರೆ, ನೀವು ಕನಸು ಕಾಣೋದಲ್ಲ ಡಾಕ್ಟ್ರು ಇಂಜಿನಿಯರ್ ಮಾಡಬೇಕಂತ. ಆ ಕನಸು ನನಸಾಗ್ರೆ ಜೋಪಾನವಾಗಿ ಕಾಪಾಡ್ಕೋಬೇಕು. ಮಕ್ಕಳಿಗೆ ತಂದೆ ಇಲ್ಲ, ತಾಯಿ ಆದರೂ ಮನೇಲಿರಬೇಕು. ತುಂಬ ನೋವಾದಂಥ ಸಂಗತಿ ಇದು. ಈ ಘಟನೆಗಳನ್ನ ನೋಡಿದ್ರೆ ತುಂಬ ಭಯ ಆಗುತ್ತೆ. ಅದರಲ್ಲಿ ಒಂದೊಂದು ಮಕ್ಕಳು ಇವರು ಅರ್ಥ ಮಾಡ್ಕೊಳ್ಳಿ. ಗೊತ್ತಿರೋಗಿದ್ದಾರಾ? ಮತ್ತು ಇವ್ರಿಗೆ ಯಾರು ಮುಂದಿನ ನಿಮ್ಮ ಮನೆಗೆ ಯಾರು ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡೋರು? ತುಂಬ ದುರ್ಘಟನೆ ನಡೆದಿದೆ ಸ್ನೇಹಿತರೆ. ಈಗಾದರೂ ಈ ಘಟನೆಯಿಂದ ಪ್ರತಿಯೊಂದು ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಪೋಷಕರು ಮಕ್ಕಳ ಕಡೆ ಜಾಗೃತಿ ವಹಿಸಿ. ನಾನು ಹೇಳೋದಿಷ್ಟೇ, ಯಾವತ್ತು ರಜೆ ಇರುತ್ತೋ ಮಕ್ಕಳಿಗೆ ಆವತ್ತು ನೀವು ಒಬ್ಬರು ತಾಯಿ ಮಾತ್ರ ಮನೆಯಲ್ಲಿರಲಿ. ಒಳ್ಳೆ ತಿಂಡಿ ಮಾಡಿ ಹಾಕಿ ಇವತ್ತು ಇಲ್ಲ ಏನು ಓದ್ತಿದ್ದೀರ ಅಂತ ಅವತ್ತೆಲ್ಲ ಒಂದು ಪಾಠ ಮಾಡಿ ಕೇಳಿ. ನೀವೇ ಒಂದು ದಿವಸ ರಜೆ ಇದೆ ಅಂತ ಮಕ್ಕಳು ಮನೇಲಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಿ ನಿಮ್ಮ ಕೆಲಸ ನೀವು ಹೋದರೆ ಆ ಮಕ್ಕಳು ಏನು ಎಡವಟ್ಟು ಮಾಡ್ಕೊತಾರೋ, ಎಲ್ಲಿ ನೋಡ್ರೋ ಆಚೆ ಹೊಲ ಗದ್ದೆಗಳು, ಕೆರೆಗಳು, ಏನೇನು ಘಟನೆಗಳಿಂದ ಸಾಯ್ತಿದ್ದಾರೆ ಚಿಕ್ಕ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ, ಎಚ್ಚರ ವಹಿಸಿ ಮಕ್ಕಳ ಬಗ್ಗೆ. ಅವ್ರಿಗೆ ರಜೆ ಇದ್ದಾಗ ನೀವು ರಜೆ ಹಾಕ್ಕೊಂಡು ಏನು ಕೆಲಸಕ್ಕೆ ಹೋಗ್ಬಿಡಿ. ತಾಯಿ ಆಗಲಿ ತಂದೆ ಆಗಲಿ ಇರಿ, ಅಷ್ಟೇ ಸಾಕು. ಏನು ನಡೆಯಲ್ಲ, ಯಾವ ಸಾವು ಆಗಲ್ಲ. ಸ್ನೇಹಿತರೆ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಯಾರು ಚಿಕ್ಕ ಮಕ್ಕಳಿದ್ದಾರೆ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಅಕ್ಕ ತಂಗಿಯರಿಗೆಲ್ಲ ಶೇರ್ ಮಾಡಿ ಈ ವಿಷಯ. ಅವರು ಕೂಡ ಅವ್ರ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಲಿ. ನಾನು ಇಷ್ಟೇ ಹೇಳೋದು, ನಿಮ್ಮ ಮಕ್ಕಳು ಯಾವತ್ತೂ ಶಾಲೆ ರಜೆ ಇರುತ್ತೋ ಅವತ್ತು ನೀವು ಒಂದು ತಾಯಿ ಅನ್ನೋರಾದರೂ ಮನೇಲಿರಿ. ಎಲ್ಲಿಗೂ ಕಳಿಸ್ಬೇಡಿ. ಅಕಸ್ಮಾತ್ ಹೋಗ್ಬೇಕಂದ್ರೆ ನೀವು ಅವ್ರ ಜೊತೆಯಲ್ಲಿ ಹೋಗಿ ಅವ್ರ ಜೊತೆ ನೀವು ಆಟ ಆಡಿ. ಯಾಕೆ ನೀವು ಆಟ ಆಡಿರಲ್ವ ಚಿಕ್ಕ ವಯಸ್ಸಲ್ಲಿ, ಅದನ್ನು ನೆನಪು ಮಾಡ್ಕೊಂಡು ನೀವು ಆಟ ಆಡಿ, ಅವ್ರಿಗೂ ಆಟ ಆಡಿಸಿ, ಸಂತೋಷವಾಗಿರಿ. ಒಂದು ದಿನ ವಾರದಲ್ಲಿ ಸರ್ಕಾರನೇ ಒಂದು ದಿನ ರಜೆ ಕೊಡುತ್ತೆ ಸರ್ಕಾರಿ ನೌಕರಿಗಳಲ್ಲಿ. ಆ ಥರ ನೀವು ಕೂಡ ಯಾವತ್ತೂ ದುಡಿತಿರ್ತೀರಲ್ವ, ಒಂದಿನ ರಜೆ ಹಾಕ್ಕೊಳ್ಳಿ ಮಕ್ಕಳಿಗೋಸ್ಕರ ಅಂತ ಹೇಳ್ತಾ, ಈ ಸುದ್ದಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.